ಬರ್ತಿತ್ತು ನಮ್ಮ ಮುದ್ದು ರಾಜ. ಏನ್ ಬೇಬಿ, ಏನ್ ಬೇಕು ನಿಂಗೆ? ಯಾಕೆ ರಾಜ ರಾಜ ಅಂತಿದ್ಯಾ? ಬಾಯ್ಲಿ ಹೇಳ್ತೀನಿ, ರಾಜ ಯಾರು ರಾಣಿ ಯಾರು ಅಂತ. ಅದು ಅದು ಬೇಬಿ, ಏನು ಪ್ರೀತಿಗೆ ಆಗ್ತಾ ಇದ್ದಾಳೆ ನಮ್ಮ ರಾಣಿ ಮೇಡಮ್ ಅವರು. ರಾಜ ಕೋ ರಾಣಿ ಸೆ ಪ್ಯಾರ್ ಹೋ ಗಯಾ, ಪಹಲಿ ನಜರ್ ಮೇ ಪಹಲಾ ಪ್ಯಾರ್ ಹೋ ಗಯಾ, हाँ दिल जिगर दोनों घायल हुए. ಅದು ಬೇಬಿ, ನಾಳಿಲ್ಲ ನಾಡ್ದೆ ನಮ್ಮ ಕಲಾ ಗೊತ್ತಲ್ಲ ನಿಮ್ಗೆ. ಅವಳದು ಮದುವೆ ಫಿಕ್ಸ್ ಆಗಿದೆ. ಅದಕ್ಕೆ ಮದುವೆಗೆ ಹೋಗ್ಬೇಕು. ಸ್ವಲ್ಪ ರೊಕ್ಕ ಕೊಡ್ತೀರೇನ? ಓ ರಾಣಿ ಬೇಬಿ, ಯಾಕೆ ಯಾಕೆ ರೊಕ್ಕ ಬೇಕು ನಿಮ್ಗೆ? ಹೋಗ್ಬಾ, ಹೊಟ್ಟೆ ತುಂಬ ಊಟ ಮಾಡು, ಯಾವ್ದಾರ ಗಿಫ್ಟ್ ಇದ್ರೆ ಹೋಗಿ ತೊಗೊಂಡ್ಬಿಟ್ಟು ಕೊಟ್ಬಾ ಅಷ್ಟ. ಅದಕ್ಕೆ ಯಾಕೆ ರೊಕ್ಕ ಬೇಕು ನಿನಗೆ? ಅದು ಬೇಬಿ, ನಾ ಹಂಗೆ ಹೋಗ್ಬೇಕನ್ನ ಮದುವೆಗೆ. ಅಲ್ಲೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿರ್ತಾರೆ ಬೇಬಿ. ಅದಕ್ಕೆ ಸ್ವಲ್ಪ ಕುಕ್ಕೆಲ್ಲ ಫೇಶಿಯಲ್ಲು, ಆಮೇಲೆ ಹೇರ್ ಕಟ್ಟು, ಆಮೇಲೆ ಪೆಡಿಕ್ಯೂರ್ ಮೆಡಿಕ್ಯೂರ್ ಎಲ್ಲ ಮಾಡಿಸ್ಕೋಬೇಕಲ್ಲ ಬೇಬಿ. ಅದಕ್ಕೆ. ಹಾಂ ಹೌದಾ? ಹೌದು, ಎಷ್ಟು ಖರ್ಚಾಗುತ್ತೆ? ಅದು ಅದು ಬೇಬಿ, ಒಂದು 35,000 ರೂಪಾಯಿ ಕೊಡು ಬೇಬಿ. 30,000 ಬೇಬಿ? ಬೇಬಿ ನನ್ನ ಕಡೆ ಆಗೋಲ್ಲ ಬೇಬಿ, ಪ್ಲೀಸ್ ಬೇಬಿ, ಒಂದು 10-20,000 ಅದು ಭಾಳ ಆಗ್ಬಿಡ್ತಾವೆ. ಇಲ್ಲ ಬೇಬಿ, ಇಲ್ಲ, ನನ್ನ ಕಡೆ ಅಂಕರ್ ಆಗಂಗಿಲ್ಲ ಅಂದರೆ ಆಗಂಗಿಲ್ಲ ಬೇಬಿ, ಪ್ಲೀಸ್. ನನ್ನ ಮುದ್ದು ಬೇಬಿ ಅಲ್ಲ, ನನ್ನ ಬಂಗಾರ ಬೇಬಿ ಅಲ್ಲ, ನನ್ನ ಬೆಳ್ಳಿ ಬೇಬಿ ಅಲ್ಲ, ಚಿನ್ನಿ ಬೇಬಿ ಅಲ್ಲ, ಪ್ಲೀಸ್ ಬೇಬಿ, ಪ್ಲೀಸ್ 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 ಪ್ಲೀಸ್. ನಾನು ಹಿಂಗೆ ಹೋದ್ರೆ ನಿಮಗೂ ಮರ್ಯಾದೆ ವೇಸ್ಟ್ ಆಗುತ್ತೆ ತಾನೇ? ಮರ್ಯಾದೆ ವೇಸ್ಟಾ ಅನ್ಕೋಬೇಡ್ರಿ, ಮರ್ಯಾದೆ ಹಾಳಾಗುತ್ತೆ. ಮಾತಿನಲ್ಲಿ ಸ್ವಲ್ಪ ಎಡವಟ್ಟಾಯಿತು ಅಷ್ಟೇ. ಅದು ಬೇಬಿ, ಅಷ್ಟು ರೊಕ್ಕ ಆಗಲ್ಲ ಬೇಬಿ. ನೀನು ಅಷ್ಟು ರೊಕ್ಕ ಖರ್ಚು ಮಾಡಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಆಮೇಲೆ ಮದುವೆ ಹೋಗಿಂತ ಮನೆಯಲ್ಲೇ ಆರಾಮಾಗಿರು. ಏನು ತಿನ್ನಕ್ಕೆ ತರಬೇಕನ ತರ್ತೇನೆ ನಾನು. ಅದನ್ನ ಬಿಟ್ಟು ನನಗೆ ಇಷ್ಟು ರೊಕ್ಕ ಕೊಡು ಅಷ್ಟು ಕೊಡು ಅನ್ನೋಕೋಬೇಡ. ನೋಡು ಮತ್ತೆ ಏನು ಮಾಡ್ತೀಯ ಬೇಬಿ ನೀನು? ನನಗೆ ರೊಕ್ಕ ಬೇಕಂದ್ರೆ ರೊಕ್ಕ ಬೇಕು. ನಾ ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ತಾನೆ. ರಾಜ, ಮುದ್ದು ರಾಜ, ರಾಜ ರಾಜ ಮಾರ್ತಾಂಡ, ರಣಧೀರ ಕಂಠೀರವ, ಬಹುಪರಾಗ್ 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 ಹಂಗೆ ಹೇಳಿ ನಿಮ್ಮನ್ನ ರಾಜ ರಾಜ ಮಹಾರಾಜ 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 ರಣಧೀರ ಕಂಠೀರವ ಅಂತ ಹೇಳ್ತಾ ಇದ್ದಾನಲ್ಲ, ಅದಕ್ಕಾದ್ರೂ ಕೊಡ್ರಿಪ್ಪ ರೊಕ್ಕನ. ಬೇಬಿ, ಮೈ ಡಿಯರ್ ಸ್ವೀಟ್ ಸಿಸ್ಟಿ ಬೇಬಿ, ಇವಾಗ ಏನು ಕೆಲಸ ಐತೆ ಬೇಬಿ ನಿನಗೆ? ಎಸ್ ಬೇಬಿ, ಹೋಗ್ಬೇಕು ನಾನು ಬ್ಯೂಟಿ ಪಾರ್ಲರ್ಗೆ. ಅದೇ ಒಂದು ದೊಡ್ಡ ಕೆಲಸ ನಂದು. ಹೋಗ್ಬಿಟ್ಟು ಮೊದಲ ಮನೆಯ ಕೆಲಸ, ಅಡುಗೆ ಕೆಲಸ ಏನಿದ್ರೆ ಮಾಡು ಬೇಬಿ. ನಂದು ಕೆಲಸ ಇದೆ, ತಲೆ ತಿಳ್ಬೇಡ ಬೇಬಿ. ಹೋಗು. ಇಷ್ಟು ನಕ್ಕೊಂತ ಖುಷಿಯಾಗಿ ಹೇಳ್ತಾ ಇದ್ದಾನಂದ್ರೆ ಇವತ್ತು ನಾನು ಬಲಗಡೆ ಎದ್ದೀನಿ, ನೀನು ಬಲಗಡೆ ಎದ್ದೀಯೋ, ನಾನೇನಾದ್ರು ಎಡಗಡೆ ಎದ್ದು ನೀನೇನಾದ್ರೂ ಎಡಗಡೆ ಎದ್ದಿದ್ದೆ ಅಂದ್ರೆ ಇವತ್ತು ನಿನ್ನ ಚೆನ್ನಿಗೆ ಮಣ್ಣಕ್ಕೆ ಬಾರಿಸ್ಬಿಡ್ತಿದ್ದೆ. ಹೋಗೆ, ಕೆಲಸ ಇದೆ. ಇಲ್ಲ ಬೇಬಿ, ನನಗೆ ರೊಕ್ಕ ಬೇಕಾದ್ರೆ ರೊಕ್ಕ ಬೇಕು. ನಾ ಫೇಶಿಯಲ್ ಮಾಡಿಸ್ಕೋಬೇಕು ಅಷ್ಟೇ. ನನಗೆ ಹಿಂಗೆಲ್ಲ ಹೋಗಕ್ಕಾಗಲ್ಲ. ಹಂಗೇನೆ ಇನ್ನೊಂದು 15,000 ಎಕ್ಸ್ಟ್ರಾ ಕೊಡ್ರಿ. ಯಾಕಂದ್ರೆ ನಾನು ಅರ್ಬಿನ ತೊಗೋಬೇಕು. ಒಳ್ಳೆ ಸೀರೆ ತೊಗೊಂಡು ಮಿಂಚಿಂಗ್ ಆಗಿ ನೋಡಿ ನಾನು ಹೆಂಗೆ ರೆಡಿ ಇದ್ದೀನಿ, ಹೆಂಗಿದ್ದೀನಿ ಅಂತಂದು ಹೈಪೈ ಆಗಿದ್ದೀನಿ ಅಂತ ತೋರಿಸ್ಕೋಬೇಕು. ನೋಡಿ ನಂಗೆ ತಲೆ ಕೆಡಿಸ್ಕೊಬೇಡಿ. ಈಗ ನನಗೆ 50,000 ರೂಪಾಯಿ ಬೇಕಂದ್ರೆ ಬೇಕು ಅಷ್ಟೇ. ಲೇ ಹುಚ್ಚಿ, ನಿಂಗೆ ಬುದ್ಧಿ ತಾನೆ? 50,000ನ ನನ್ನ ಕಡೆ ಇಲ್ಲ ಕಣೆ. ಹೋಗೆ, ಜಿಮಾಕ್ ತೋರ್ಸಕ 50,000 ರೂಪಾಯಿ ಕೊಡ್ಬೇಕಾ? ಸುಮ್ಮನೆ ವೇಸ್ಟ್ ಅಲ್ಲ. ಹೋಗು, ಕೆಲಸ ಇದ್ರೆ ಮಾಡ್ಕೋ. ಈಗೇನು ನೀವು ಕೊಡ್ತಿರೋ ಕೊಡಲ್ವೋ? ಇಲ್ಲ ಬೇಬಿ, ನನ್ನ ಕಡೆ ರೊಕ್ಕ ಇಲ್ಲ, ನಾ ಕೊಡಲ್ಲ. ಈಗ ನನಗೆ ರೊಕ್ಕ ಬೇಕು ಬೇಬಿ. ಕೊನೆ ಚಾನ್ಸ್, ಕೊನೆ ಅವಕಾಶ ನಿಮಗೆ. ಒಂದೇ ಸತೆ ನಾ ಈ ಪ್ರಶ್ನೆ ಕೇಳೋದು, ನೀವು ಒಂದೇ ಉತ್ತರಕ್ಕೆ ಲಾಕ್ ಆಗಿಬಿಡ್ಬೇಕು. ಹೇಳಿ, ನೀವು ನನಗೆ ರೊಕ್ಕ ಕೊಡ್ತಿರೋ ಕೊಡಲ್ವೋ? ಇದೇ ಕೊನೆಯ ಮಾತು, ಇದೇ ಫಸ್ಟ್ ಮಾತು. ನಾ ನಿನಗೆ ರೊಕ್ಕ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಅದೇನು ಮಾಡ್ಕೊ ಹೋಗ್ರೆ. ಯವ್ವಾ ಲೇ ರೋಣಿ, ನಿನಗೇನಾಗೈತಿ? ಏನು ಬರಲಾರ್ದಾಯ್ತು ಅಂತ ನೀವು ಮಾಡ್ತೀಯ? ನೀನು ಒಂದಿಷ್ಟಾದ್ರೂ ಮೌನ ಮರ್ಯಾದೆ ಐತೇನೆ? ಗಂಡ ಈ ಪತಿ ಪರಮೇಶ್ವರಂಗ ನಿನ್ನಂತ ಸತೀಶಿರೋಮಣಿ ಹಿಂಗ ಹೊಡೆದು ಓ ಕಡಿಮೆ ಆಯ್ತನ? ಇನ್ನೊಂದು 4 ಬಡಿಲೇನ? ಏನು ರೊಕ್ಕ ಕೊಡ್ತೀರಾ? ಹೋಗೆ, ನಾನು ಕೊಡಲ್ಲ. ನನಗೆ ಹೊಡೆದಿಲ್ಲ, ಅದಕ್ಕೆ ನಾನು ರೊಕ್ಕ ಕೊಡಂಗಿಲ್ಲ. ಈಗ ನನಗೆ ರೊಕ್ಕನ ಇಲ್ಲ. ಅದೇನು ಮಾಡ್ತೀ? ಈಗೇನು ಮಾಡ್ತೀನ ನೋಡ್ರಿ. ಲೇ ಗಂಟು ಹೊಡಿತೀಯ ನೀನು? ನಮ್ಮ ಅವ್ಗೆ ಹೇಳ್ತೀನಿ ನೋಡು, ನೀನು ಹೆಂಗೆ ಅಪ್ಪಚ್ಚಿ ಮಾಡ್ತಾಳ ಅಂತಂದು. ಹೇಳೋಗ್ರಿ. ನಿನ್ನೆ ಬಂಗಾರ ಕೊಡ್ಸ್ಲಾರ್ದಕ್ಕ ನಿಮ್ಮವ್ವ ಚಂಡಿ ಚಾಮುಂಡಿ ರಣಚಂಡಿ ದುರ್ಗವ್ವ ಬಂದು ನಿಮ್ಮವ್ವನ ಮೈಯಾಗ ಹೊಕ್ಕೊಂಡಾಳ. ಹೋಗಿ ಹೇಳ್ಬಾ, ಅವಾಗ ಐತಿ ನಿನಗೂ ಬುದ್ಧಿ ತ್ರಿಶೂಲ ತಗೊಂಡು ಚುಚ್ಚಿ ಕಳಿಸ್ತಾ. ಬೇಬಿ, ನೀ ತುಂಬ ಕೆಟ್ಟೋಳು ಬೇಬಿ. ನನಗೆ ಹೆಂಗೆ ಹೊಡಿತೀಯ ನೋಡು. ಈಗ ನೀ ರೊಕ್ಕ ಕೊಡಲಿಲ್ಲ ಅಂದ್ರೆ ಇನ್ನೊಂದು ಆ ಕಡೆ ಕಪಾಳ ಐತೆ ನೋಡು, ಅದಕ್ಕೆ ಬರ್ತೀನಿ. ಹೆಂಗಂತಿ? ಈಗೇನು ನಂಗೆ ರೊಕ್ಕ ಕೊಡ್ತೀಯೋ ಕೊಡಲು? ಅದು ಕೊಡ್ತೀನಿ. ಇದು ಕೆಲಸ ಮೊದಲು ಮಾಡಿದ್ರು
ಪಾಪ ನನ್ನ ರಾಜನ ಕೆನ್ನೆ ಕೆಂಪಾಗದನ್ನಾರ ತಡಿಬೋದಿತ್ತು ಏನೋ ರಾಜ ಮುದ್ದು ರಾಜ ಸಾರಿ ಮೈ ಡಿಯರ್ ರಾಜ ತಪ್ಪಾಯ್ತು ಹಾ ಅಯ್ಯೋ ಅಯ್ಯೋ ಈ ಸಾರಿ ರೀಪ್ಪ ಹಿಂಗೆ ಹೊಡೆದಿದ್ದಕ್ಕೆ ನಂದು ನಂದು ಒಂದು ಸಾರಿ ನಾನು ಹಿಂಗೆ ರೊಕ್ಕ ಕೊಡಲ್ಲ ಅಂದಿದ್ದಕ್ಕೆ ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಸಂಜೆ ತಂಗಾಳಿ ತಂಪಾಗಿದೆ